ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕಿಚನ್ ಮಂತ್ರ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ನುಗ್ಗೆ ಸೊಪ್ಪು ಮತ್ತು ಹಲಸಿನ ಬೀಜದ ಸಿಂಪಲ್ ಪಲ್ಯ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ 1/4 kg ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೀನಿ. ಈ ದಂಡನ್ನು ಇದೇ ರೀತಿಯಾಗಿ ಬೇರ್ಪಡಿಸಬೇಕು. ಸೊ ನಮಗೆ ಎಲೆ ಮಾತ್ರ ಬೇಕಿಲ್ಲಿ. ನೀವು ಯಾವ ಮೆಥಡ್ನ ಯೂಸ್ ಮಾಡ್ತಿದ್ದೀರಾ ಕಮೆಂಟಲ್ಲಿ ಹೇಳಿ. ಏನಾದರೂ ಸಿಂಪಲ್ ಮೆಥಡ್ ಇದ್ದರೆ. ಸೊ ನಾನಿಲ್ಲಿ ಎಲ್ಲ ಎಲೆನ ಈ ರೀತಿಯಾಗಿ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಈಗ ಎಲೆನ ಮಾತ್ರ ಬೇರ್ಪಡಿಸಿ ಇಟ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಒಂದು ಹಲಸಿನ ಬೀಜ, ನಮ್ಮ ಮನೆಯಲ್ಲೆಲ್ಲ ಹಲಸಿನಕಾಯಿ ತಿಂದ ಮೇಲೆಲ್ಲ ಬೀಜ ಇರುತ್ತಲ್ಲ, ಅದನ್ನು ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ. ನಾನಿಲ್ಲಿ ಒಂದು 5 ಹಲಸಿನ ಬೀಜನ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಹಲಸಿನ ಬೀಜದ ಸಿಪ್ಪೆ ಎಲ್ಲ ತೆಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಹೀಗೆ ಸಿಪ್ಪೆ ಸುಲಿದ ಹಲಸಿನ ಬೀಜನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಹಲಸಿನ ಬೀಜನ ನೆಕ್ಸ್ಟ್ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ಕುದಿಸಿ ಇಟ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಕುದಿಸಿದ್ರೆ ಸಾಕು ನೀವು. ನಾನಿಲ್ಲಿ ಒಗ್ಗರಣೆಗೆ ಅರ್ಧ ಈರುಳ್ಳಿ, 1 ಸ್ಪೂನ್ ಕಡಲೆ ಬೀಜ, 1 ಸ್ಪೂನ್ ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ದಾಕ್ಷಿಣಿ, 2 ಬ್ಯಾಡಗೆ ಮೆಣಸು, 3-4 ಬೆಳ್ಳುಳ್ಳಿ, ಸ್ವಲ್ಪ ಬೇಳೆ ಸೊಪ್ಪು ತಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡಿ. ನಾವೊಂದು ಒಗ್ಗರಣೆ ಹಾಕಿ ನುಗ್ಗೆ ಸೊಪ್ಪನ್ನ ಬೇಯಿಸ್ಲಿಕ್ಕಿಡೋಣ. ಇನ್ನು ನೀರುಳ್ಳಿನ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಬೇಯುವಾಗ ನುಗ್ಗೆ ಸೊಪ್ಪನ್ನ ಹಾಕಬೇಕು. ನೋಡಿ, ನಾವಿಲ್ಲಿ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ಬಿಡಿ. ನೋಡಿ, ಇದೊಂದು ಆಲ್ಮೋಸ್ಟ್ 10 ಮಿನಿಟ್ಸ್ ಆದಮೇಲೆ ಬೇಯ್ತಾ ಬಂತು. ನಾನು ಇದಕ್ಕೆ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಹಾಕಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ. ಆಗ ಇರೋ ನೀರೆಲ್ಲ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಸೊಪ್ಪು ತರಕಾರಿನೆಲ್ಲ ತಿನ್ನೋದವ್ರು ಇರ್ತಾರೆ, ಈ ರೀತಿ ಒಮ್ಮೆ ಟ್ರೈ ಮಾಡಿ. ಎಲ್ಲರೂ ತಿಂದೇ ಇರ್ತಾರೆ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.